ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಬ್ಬರು ಕಾಲಿಸಿದ್ದಾರೆ ಬಸವರಾಜು ಬಿಜಾಪುರಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ನಿಮ್ಮ ಬೇಡಿಕೆ ಏನು? ನೋಡ್ತಾ ಇದ್ರಿ ಏನ್ ಸರ್, ಗೌರ್ಮೆಂಟ್ ಈ ರೀತಿ ಬಡವರ ಮೇಲೆ ದೌರ್ಜನ್ಯ ಮಾಡ್ತಿದೆ. 2021 ರಿಕ್ರೂಟ್ಮೆಂಟ್ ಇವ್ರು ನಾವು ಮಾಡಿದ್ವಿ ಅಂತಿದವ್ರೆ ಸರ್. 40,000 ರಿಕ್ರೂಟ್ಮೆಂಟ್ ಮಾಡಿದ್ರೆ ಸರ್ ಎಲ್ಲಿ ಸರ್ ಒಂದರ ಪ್ರೂಫ್ ಸಮೇತ ಒಬ್ಬರು ಹೇಳ್ತಾವ್ರೆ ಸರ್. 2020 ಸೆಪ್ಟೆಂಬರ್ ತಿಂಗಳು 402 PS ರಿಕ್ರೂಟ್ಮೆಂಟ್ ಸರ್. 545 2021 ಮಾರ್ಚ್ ರಿಕ್ರೂಟ್ಮೆಂಟ್ ಸರ್. ಇಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಹೇಳ್ತಾರೆ ಇವ್ರು 13,000 ನಾವು ತುಂಬಿದೀವತ್ತ. 2022 ರಿಕ್ರೂಟ್ಮೆಂಟ್ ಸರ್ ಅದು. ಇವ್ರು 40,000 ಹುದ್ದೆಗಳು ಎಲ್ಲಿ ತುಂಬಿದಾರೆ ಸರ್? ಒಬ್ರವ್ರು ಹೇಳ್ತಾ ಇದಾರ ಸರ್ ಪ್ರೂಫ್ ಸಮೇತ. ನಾವಿಲ್ಲಿ ವರ್ಷಾನಗಟ್ಲೆ ರೂಮ್ ಫೀಸ್ ಕೊಡ್ಬೇಕು ಸರ್, ಮೆಸ್ ಫೀಸ್ ಕೊಡ್ಬೇಕು, ಮನೆಯಲ್ಲಿ. ಬಸವರಾಜ್ ಅವರೇ, ಈಗ ನಿಮ್ಮ ಫ್ಯಾಮಿಲಿ ಅಂದ್ರೆ ಕುಟುಂಬ ಹೇಗ್ ನೋಡ್ತಾರೆ ನಿಮ್ಮನ್ನ? ಈಗ ವಯಸ್ಸಾದ್ರೂ ಕೂಡ ಜಾಬ್ ಇಲ್ಲ ಅಂತ ಹೇಳಿದಾಗ ನಿಮ್ಗೆ ಕುಟುಂಬ ನೋಡುವಂತ ದೃಷ್ಟಿಕೋನ ಹೇಗಿರುತ್ತೆ? ನಂಬಲ್ಲ ಸರ್, ನಂಬಲ್ಲ. ನೀವು ಓದ್ತೀರಾ ಸುಳ್ಳು ಹೇಳ್ತೀರಾ ಅಂತವ್ರೆ ಸರ್. ನಂಬಲ್ಲ. ಅವ್ರಿಗೇನು ಗೊತ್ತಾರ ಇಲ್ಲಿ ಪರಿಸ್ಥಿತಿ? ಅವ್ರ ಅನಕ್ಷರಸ್ಥರು. ಬರೀ ಇವ್ರು ಏನಾದ್ರು ಹೇಳಿದ್ರೆ ನೀನ್ ಬಿಜೆಪಿ ಪರವಾಗಿ ಮಾತಾಡ್ತೀಯಾ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಏನಾದ್ರು ಮಾತಾಡಿದ್ರೆ ನೀನು ಕಾಂಗ್ರೆಸ್ ಪರವಾಗಿ ಮಾತಾಡ್ತೀಯಾ. ಇವ್ರು ಇದ್ದ ಕಡೆ ಅವ್ರ ಮೇಲೆ ಗೋಬೆ ಕುಡಿಸ್ತಾರೆ, ಅವ್ರ ಇದ್ದ ಕಡೆ ಇವ್ರ ಮೇಲೆ ಗೋಬೆ ಕುಂಡಿಸ್ತಾರೆ. ಇಲ್ಲಿ ಸಾಯ್ತಾ ಇರೋದು ನಾವು. ಇನ್ನೊಂದು ಸರ್, ಯಾವ್ದೇ ಕೋಚಿಂಗ್ ಸೆಂಟರ್ದವ್ರು ಯಾವ್ದೇ ವಿದ್ಯಾರ್ಥಿ ಇನ್ನೂ ಯಾರು ಬರ್ತಾ ಇಲ್ಲ ಸರ್. ಎಲ್ಲಾ ಕೋಚಿಂಗ್ ಸ್ಟಡಿ ಸೆಂಟರ್ದವರು ವಿದ್ಯಾರ್ಥಿಗಳು ಒಂಥರ ನಕ್ಸಲೇಟ್ ತರ ಹ್ಯಾಂಗ್ ಟ್ರೀಟ್ ಮಾಡ್ತಾರ ಆ ತರ ಟ್ರೀಟ್ ಮಾಡ್ತಾರೆ. ನೀವು ಯಾವುದೇ ಗೊಂದಲಗಳಿಗೆ ಒಳಗಾಗಬೇಡಿ, ಯಾರ ಮಾತು ಏನು ಕೇಳಬೇಡಿ. ಅಲ್ಲ, ಯಾರ ಮಾತು ಕೇಳಕ್ಕೆ ಅಲ್ಲ ರೀ, ಅದು ಹೋರಾಟ ನಡೀತಾ ಇರೋದು, ಪ್ರತಿಭಟನೆ ನಡೀತಾ ಇರೋದು. ಖಾಲಿ ಇರುವಂತ ಉದ್ಯೋಗಗಳನ್ನ ಭರ್ತಿ ಮಾಡಿ ಅಂತ ಬೇಡಿಕೆ ಅಲ್ಲ ಅದು. ಬೇಡಿಕೆ ಅಲ್ಲ ಸರ್. ಇವ್ರು ವಿದ್ಯಾರ್ಥಿಗಳು ಯಾವ ರೀತಿ ಕೋಚಿಂಗ್ ಸೆಂಟರ್ ನಮ್ ಫೀಸ್ ತಗೊಂಡು ಅಡ್ಮಿಷನ್ ಮಾಡ್ಕೊಂಡು ಅವ್ರ ಬುಕ್ಸ್ ತಗೊಂಡು ಓದಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡ್ಬೇಕಲ್ವ ಸರ್ ಕೋಚಿಂಗ್ ಸೆಂಟರ್ದವರು. ಒಬ್ರು ಮಾತಾಡ್ತಾ ಇಲ್ಲ. ತಾಜ್ ಕುಮಾರ್ ಅವ್ರು ಬಿಟ್ರೆ ಯಾರು ಮಾತಾಡ್ತಿದಾರೆ ಹೇಳಿ? ಪೊಲೀಸರು ಅವ್ರಿಗೆ ಎದೆ ಹಿಡಿದು ನಾನು ಸುಮಾರು ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೀನಿ, ಎಳೆದಾಡ್ತಾರೆ ಅವರನ್ನ. ಅವ್ರಿಗೆ ಯಾಕೆ ಅಷ್ಟು ಬೇಕು ಇಷ್ಟು ಬಡ ವಿದ್ಯಾರ್ಥಿಗಳ ಪರವಾಗಿ? ಈ ವಿದ್ಯಾರ್ಥಿಗಳ ಲಾಭ ತೊಳೋರು ಕೋಚಿಂಗ್ ಸೆಂಟರ್ದವರು ಪಾಪ ಹೋರಾಡಿ ಬಡದಾಡೋರು ಆ ತಾಜ್ ಕುಮಾರ್ ಅವರು ಸರ್. ಒಂದ್ ಬುಕ್ಸ್ ಇವರು 500 ತಳಗ ಒಂದು ಬುಕ್ಸ್ ಅನ್ನ ಮಾರಲ್ಲ ಸರ್ ಇವರು ಕೋಚಿಂಗ್ ಸೆಂಟರ್ದವರು. ವಿದ್ಯಾರ್ಥಿಗಳ ಸಮಸ್ಯೆ ಏನು ಅಂತ ಹೇಳಿ ಅಂದ್ರೆ, ಕಷ್ಟಪಟ್ಟು ಒಂದ್ ತಿಂಗಳಿಗೆ ಒಂದು ರೂಮ್ ಬಾಡಿಗೆ, ಅಡಿಗೆ ತಾವೇ ಮಾಡ್ಕೊಳ್ಬೇಕು, ಓದಬೇಕು, ಕಾಲ್ಫಾರ್ಮ್ ಮಾಡ್ತಾ ಇಲ್ಲ. ಕುಟುಂಬ ನೋಡಿದ್ರೆ ಬಾಯಿ ಬಂದಾಗ ಬೈತಾರೆ. ವಯಸ್ಸಾಯ್ತು ಅಂತೇಳಿ ಮದುವೆ ಮಾಡಬೇಕಾ ಅಥವಾ ದುಡಿಯೋದಕ್ಕಂತೂ ಏನಿಲ್ಲ ಅಲ್ಲಿ. ಯಾಕಂದ್ರೆ ಸರ್ಕಾರನೇ ನೌಕರಿ ತಗೋಬೇಕು ಅನ್ನುವಂತ ಹಠ. ಕೆಲಸ ಅಂತೂ ಎಲ್ಲೂ ಸಿಗೋದಿಲ್ಲ ಸರ್. ಸರ್ಕಾರಿ ನೌಕರಿನ ಯಾಕೆ ಪಡಿಬೇಕು? ಅದನ್ನು ಹೇಳ್ಲಿಕ್ಕೆ ಬಡ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಸರ್. ಅವ್ರ ಹತ್ರ ಯಾವುದೇ ಸ್ಕಿಲ್ ಇರಲ್ಲ ಸರ್. ಅವ್ರ ಪ್ರೈಮರಿನು ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ, ಮಾಧ್ಯಮಿಕ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ. ಅವ್ರು PUC ಡಿಗ್ರಿನು ಕನ್ನಡ ಮಾಧ್ಯಮದಲ್ಲಿ ಇರ್ತಾರೆ. ಅಲ್ಲಿ ಯಾವ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸ್ಕಿಲ್ ಕಲಿಸ್ತಾರೆ ಹೇಳಿ ಸರ್ ನೀವು? ಅವ್ರಿಗೆ ಹಬ್ಬ ಬಂದ್ರೆ SDC FDC ಪೊಲೀಸು, ಹಬ್ಬ ಬಂದ್ರೆ PSI ಇವಿಷ್ಟು ಜ್ಞಾನ ಇರುತ್ತೆ ಸರ್. ಗೌರ್ಮೆಂಟ್ ಪ್ರೈವೇಟ್ ಕಂಪ್ನಿಯಲ್ಲಿ ಹೋದ್ರೆ ಯಾರು ಇಂಗ್ಲಿಷ್ ಮೀಡಿಯಂ ಸ್ಕಿಲ್ ಇಲ್ಲಾರ್ದೆ ಯಾರು ಅಪಾಯಿಂಟ್ ಮಾಡ್ಕೋತಾರ ಹೇಳಿ ಸರ್ ನೀವೇ? ಸ್ಕಿಲ್ ಇಲ್ಲಾರ ಯಾವುದೇ ಕಂಪ್ನಿ ಪ್ರೈವೇಟ್ ಯಾರೋ ತೊಳಲ್ಲ ಸರ್. ಕನ್ನಡ ಮಾಧ್ಯಮ ಅನಿವಾರ್ಯ SDC FDC ಅವೇ ಸರ್. ಬಡವ್ರ ನೌಕರಿ ಅಂದ್ರೆ ಅವೇ ಸರ್. ಅವನ್ನೇ ಇವ್ರು ಮಾರ್ಕೊಂಡ್ ತಿಂದು ಹಿಂಗ ರಿಕ್ರೂಟ್ಮೆಂಟ್ 3-4 ವರ್ಷ ಮಾಡ್ಕೊಂಡ್ರೆ ನಾವು 3-4 ವರ್ಷ ಗಟ್ಲೆ ರೂಮ್ ಫೀಸ್ ಹೆಂಗ್ ಕಟ್ಟೋಣ, ಕೋಚಿಂಗ್ ಫೀಸ್ ಹೆಂಗ್ ಕೊಡೋಣ, ಲೈಬ್ರರಿ ಫೀಸ್ ಹೆಂಗ್ ಕೊಡೋಣ? ಒಂದಾರು ಪ್ರಾಂತ್ ಸರ್. ಹಬ್ಬ ಬಂದ್ರಲ್ಲ, ಇತ್ತೀಚೆಗೆ ನಾನ್ ನೋಡಿರೋ ಹಾಗೆ KE ನಡೆಸಿರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ 9 ಲಕ್ಷ ಅಪ್ಲಿಕೇಶನ್ ಹೋಗಿದೆ ಸರ್, 1000 ಪೋಸ್ಟ್ಗೆ. ಅದು ಒಂದು ಕ್ರಾಂತ್ ಕುಮಾರ್ ತುಂಬಾ ಸಾರಿ ಹೋರಾಡಿ ಕೃಷ್ಣ ಬೈರೇಗೌಡರಿಗೆ ಭೇಟಿಯಾಗಿ ಅದು ಒಂದು ಪ್ರಾಂತ ಆಗಿ ಸರ್. ಇನ್ನೂವರೆಗೆ ಕೃಷ್ಣ ಬೈರೇಗೌಡರ ಫೋಟೋ, ಆಮೇಲೆ ಕಾಂತ್ ಕುಮಾರ್ ಫೋಟೋ ಪರ್ಸನ್ ಇಟ್ಕೊಂಡು ನೌಕರಿ ಮಾಡ್ತಾರೆ ಸರ್. ಇವತ್ತು ನಮ್ಮ ಫ್ರೆಂಡ್ಸ್ ವಿಲೇಜ್ ಅಕೌಂಟೆಂಟ್ ಅಪಾಯಿಂಟ್ ಆದವರು. ಎಸ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ.